ಬಹುಶಃ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂಡೆ ಡೈನಮೈಟೇ ಇಟ್ಟಿದ್ರು ಅಂತ ಅನ್ಸುತ್ತೆ. ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಸಿದ್ದರಾಮಯ್ಯ ಸರ್ಕಾರ ಉರುಳಿ ಹೋಗ್ತಿತ್ತು. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾ ಇದ್ರು. ಆದ್ರೆ ಪ್ಲಾನ್ ಎಲ್ಲಿ ಫೇಲ್ ಆಯ್ತು ಅನ್ನೋದ್ರ ಬಗ್ಗೆ ಬಸನಗೌಡರು ಇವತ್ತು ನಮ್ಮ ಜೊತೆಗೆ ಮಾತಾಡುವಾಗ ತಿಳಿಸಿದ್ರು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಸ್ಕೆಚ್ ಹಾಕಿದ್ದು ಸತ್ಯ. ಸಿಎಂ ಆಗೋದಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದರಂತೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಭಾರಿ ಲೆಕ್ಕಾಚಾರವನ್ನ ಹಾಕೊಂಡು ಪ್ರಯತ್ನ ಮಾಡಿದರಂತೆ. ಸಿಎಂ ಕುರ್ಚಿ ಕುರುಕ್ಷೇತ್ರದಲ್ಲಿ ಭಾರಿ ಸ್ಫೋಟಕ ಬೆಳವಣಿಗೆ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿಸಿರುವಂತಹ ಈ ಬಾಂಬ್. ಅಮಿತ್ ಶಾ ಅವರ ಜೊತೆಗೆ ಇದೇ ವಿಚಾರವನ್ನ ಇಟ್ಕೊಂಡು ಚರ್ಚೆಯನ್ನೂ ಮಾಡಿದ್ರಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರಂತೆ. ನಾನು ಬರ್ತೀನಿ ಎಂಎಲ್ಎಗಳನ್ನ ಕರ್ಕೊಂಡು, ಆದ್ರೆ ನೀವು ನನ್ನನ್ನ ಸಿಎಂ ಮಾಡಬೇಕು. ನೀವು ನನ್ನ ಸಿಎಂ ಮಾಡೋದಾದ್ರೆ ಸಿದ್ದರಾಮಯ್ಯ ಗವರ್ನಮೆಂಟ್ ಅನ್ನ ಉರುಳಿಸಿ ನಾನು ಬರ್ತೀನಿ ಅಂತ ಹೇಳಿದ್ರಂತೆ ಡಿ.ಕೆ. ಶಿವಕುಮಾರ್. ನೋಡಿ, ಇದು ಬಂಡೆ ಡೈನಮೈಟೇ ಇಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ. ಈ ರೀತಿ ಲೆಕ್ಕಾಚಾರಗಳು ಹಾಕಿದ್ರಂತೆ ಡಿ.ಕೆ. ಶಿವಕುಮಾರ್. ಈ ರೀತಿ ಪ್ಲಾನ್ ಮಾಡಿಕೊಂಡು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರಂತೆ. ಅಮಿತ್ ಶಾ ಅವ್ರ ಜೊತೆಗೆ ಚರ್ಚೆ ಮಾಡುವಾಗ ಈ ಮಾತನ್ನ ಹೇಳಿದ್ದರಂತೆ ಡಿ.ಕೆ. ಶಿವಕುಮಾರ್. ಶಿವರಾತ್ರಿಯ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ರಂತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನುಡಿದಿದ್ದು ಸತ್ಯ. ಅಮಿತ್ ಶಾ ಅವರ ಜೊತೆಗೆ ಡಿಕೆಶಿ ಮಾತುಕತೆ ನಡೆದಿದ್ದು ನಿಜ. ಡಿ.ಕೆ. ಶಿವಕುಮಾರ್ ಅಮಿತ್ ಶಾ ಮೀಟಿಂಗ್ ನ ಇನ್ಸೈಡ್ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ. ಅಮಿತ್ ಶಾ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಬ್ರು ಭೇಟಿಯಾದಾಗ ಏನೇನ್ ಮಾತುಕತೆ ಆಯ್ತು? ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ರಂತೆ, ನಾನ್ ನಿಮ್ ಪಾರ್ಟಿಗೆ ಬರ್ತೀನಿ, ನೀವು ನನ್ನನ್ನ ಸಿಎಂ ಮಾಡಬೇಕು ಅಂದ್ರೆ ನಾನು ಬರ್ತೀನಿ. ನಾನು ಸಿಎಂ, ವಿಜಯೇಂದ್ರ ಡಿಸಿಎಂ ಅಂದ್ರೆ ನಾನು ಎಂಎಲ್ಎಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಅಮಿತ್ ಶಾ ಅವ್ರ ಮುಂದೆ ಹೇಳಿದರಂತೆ. ಈಗ ಡಿಸಿಷನ್ ತಗೊಳ್ಳೋದು ನಿಮಗ್ ಬಿಟ್ಟಿದ್ದು ಅಂತ ಹೇಳಿ ಬಂದ್ರಂತೆ. ಆದ್ರೆ ಈ ಟೈಮಲ್ಲಿ ಒಂದು ಸಣ್ಣ ಎಡವಟ್ಟನ್ನ ಮಾಡಿಕೊಂಡಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರು. ಅಮಿತ್ ಶಾ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಮಾತುಕತೆ ಆಗುವಾಗ ಒಂದು ಸಣ್ಣ ಎಡವಟ್ಟನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿಕೊಂಡಿದ್ರಂತೆ. ಆ ಎಡವಟ್ಟು ಏನಂತಂದ್ರೆ, ಕೇವಲ 20 ಶಾಸಕರ ಬೆಂಬಲ ತೋರಿಸಿದ್ರಂತೆ ಡಿ.ಕೆ. ಶಿವಕುಮಾರ್. ಬರೀ 20 ಶಾಸಕರ ಬೆಂಬಲ ತೋರಿಸಿ ನಾನು ಸಿಎಂ ಆಗ್ತೀನಿ ಅಂತಂದ್ರೆ ಅದು ಹೇಗ್ ಸಾಧ್ಯ? ಇದಕ್ಕಿಂತ ಮುಖ್ಯವಾಗಿ 20 ಶಾಸಕರನ್ನ ನೀವು ಆಚೆ ಕರ್ಕೊಂಡು ಬಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬೀಳುತ್ತಾ? ಇದನ್ನು ನಾವು ಗಮನಿಸಬೇಕಲ್ಲ. ಇನ್ನೂ ಹೆಚ್ಚು ಸಂಖ್ಯೆಯನ್ನ ತೋರಿಸಿದ್ದಾರೆ ಬಹುಶಃ ಸಾಧ್ಯವಾಗ್ತಾ ಇತ್ತೋ ಏನು. ಯಾಕೆ ಡಿ.ಕೆ. ಶಿವಕುಮಾರ್ 20 ಶಾಸಕರ ಬೆಂಬಲವನ್ನ ತೋರಿಸಿದ್ರೋ ಗೊತ್ತಿಲ್ಲ. 20 ಶಾಸಕರು ಹೊರ ಬಂದರೂ ಸಿದ್ದರಾಮಯ್ಯ ಸರ್ಕಾರ ಸೇಫ್ ಆಗಿರುತ್ತೆ. ಅದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಜೊತೆ ಸರ್ಕಾರ ಬೇಡ ಅಂದ್ರಂತೆ ಅಮಿತ್ ಶಾ. ಇನ್ನು ಹಲವು ವಿಚಾರಗಳು, ಇಂಟರ್ನಲ್ ರಿಪೋರ್ಟ್ಸ್, ಈ ಎಲ್ಲಾ ವಿಚಾರಗಳ ಲೆಕ್ಕಾಚಾರ ಇಟ್ಕೊಂಡು ಸುತಾರಾಮ್ ಡಿ.ಕೆ. ಶಿವಕುಮಾರ್ ಜೊತೆಗೆ ನಾವು ಸರ್ಕಾರ ಮಾಡೋದು ಬೇಡ, ಡಿ.ಕೆ. ಶಿವಕುಮಾರ್ ಬಿಜೆಪಿಗೂ ಬರೋದು ಬೇಡ ಅಂತ ಅಂದ್ರಂತೆ ಅಮಿತ್ ಶಾ ಅವರು. ಹಿಂಗಾಗಿ ಈ ಪ್ಲಾನ್ ಅಲ್ಲಿಗೆ ಫೇಲ್ ಆಯಿತು. ಇನ್ ಕೇಸ್ ಅನ್ಕೊಂಡಂಗೆ ಎಲ್ಲವೂ ಆಗಿದ್ದರೆ ಡಿ.ಕೆ. ಶಿವಕುಮಾರ್ ಅವರೇನು ಈ ರೀತಿ ಪ್ಲಾನ್ ಮಾಡಿದ್ರಂತೆ ಅಂತ ಏನ್ ಹೇಳಲಾಗ್ತಿದೆಯಲ್ಲ, ಈಗ ಯತ್ನಾಳ್ ಗೌಡರು ಹೇಳ್ತಿದಾರಲ್ಲ. ಸೊ ಈ ಪ್ಲಾನ್ ಪ್ರಕಾರ ಎಲ್ಲವೂ ನಡೆದಿದ್ದರೆ ಇಷ್ಟೊತ್ತಿಗೆ ಡಿ.ಕೆ. ಶಿವಕುಮಾರ್ ಸಿಎಂ, ವಿಜೇಂದ್ರ ಡಿಸಿಎಂ, ಸಿದ್ದರಾಮಯ್ಯ ಅವರು ಮಾಜಿ. ಈ ರೀತಿ ಲೆಕ್ಕಾಚಾರಗಳು ಕೂಡ ನಡೆದಿತ್ತಂತೆ. ನೋಡಿ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಈ ರೀತಿ ಸ್ಕೆಚ್ ಹಾಕಿದ್ದರಂತೆ. ಈ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಇನ್ನು ನೆಕ್ಸ್ಟ್, ಬಹುಶಃ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂಡೆ ಡೈನಮೈಟೇ ಇಟ್ಟಿದ್ರು ಅಂತ ಅನ್ಸುತ್ತೆ. ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಸಿದ್ದರಾಮಯ್ಯ ಸರ್ಕಾರ ಉರುಳಿ ಹೋಗ್ತಿತ್ತು. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾ ಇದ್ರು. ಆದ್ರೆ ಪ್ಲಾನ್ ಎಲ್ಲಿ ಫೇಲ್ ಆಯ್ತು ಅನ್ನೋದ್ರ ಬಗ್ಗೆ ಬಸನಗೌಡರು ಇವತ್ತು ನಮ್ಮ ಜೊತೆಗೆ ಮಾತಾಡುವಾಗ ತಿಳಿಸಿದ್ರು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಸ್ಕೆಚ್ ಹಾಕಿದ್ದು ಸತ್ಯ. ಸಿಎಂ ಆಗೋದಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದರಂತೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಭಾರಿ ಲೆಕ್ಕಾಚಾರವನ್ನ ಹಾಕೊಂಡು ಪ್ರಯತ್ನ ಮಾಡಿದರಂತೆ. ಸಿಎಂ ಕುರ್ಚಿ ಕುರುಕ್ಷೇತ್ರದಲ್ಲಿ
ಭಾರಿ ಸ್ಫೋಟಕ ಬೆಳವಣಿಗೆ ಇದು. ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿಸಿರುವಂತಹ ಈ ಬಾಂಬ್. ಅಮಿತ್ ಶಾ ಅವರ ಜೊತೆಗೆ ಇದೇ ವಿಚಾರವನ್ನ ಇಟ್ಕೊಂಡು ಚರ್ಚೆಯನ್ನೂ ಮಾಡಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರಂತೆ. ನಾನು ಬರ್ತೀನಿ ಎಂಎಲ್ಎಗಳನ್ನ ಕರ್ಕೊಂಡು, ಆದ್ರೆ ನೀವು ನನ್ನನ್ನ ಸಿಎಂ ಮಾಡಬೇಕು. ನೀವು ನನ್ನ ಸಿಎಂ ಮಾಡೋದಾದ್ರೆ ಸಿದ್ದರಾಮಯ್ಯ ಗವರ್ನಮೆಂಟ್ ಅನ್ನ ಉರುಳಿಸಿ ನಾನು ಬರ್ತೀನಿ ಅಂತ ಹೇಳಿದ್ರಂತೆ ಡಿಕೆ ಶಿವಕುಮಾರ್. ನೋಡಿ, ಇದು ಬಂಡೆ ಡೈನಮೈಟೇ ಇಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ. ಈ ರೀತಿ ಲೆಕ್ಕಾಚಾರಗಳು ಹಾಕಿದ್ರಂತೆ ಡಿಕೆ ಶಿವಕುಮಾರ್. ಈ ರೀತಿ ಪ್ಲಾನ್ ಮಾಡಿಕೊಂಡು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ರಂತೆ. ಅಮಿತ್ ಶಾ ಅವ್ರ ಜೊತೆಗೆ ಚರ್ಚೆ ಮಾಡುವಾಗ ಈ ಮಾತನ್ನ ಹೇಳಿದ್ದರಂತೆ ಡಿಕೆ ಶಿವಕುಮಾರ್. ಶಿವರಾತ್ರಿಯ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ರಂತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನುಡಿದಿದ್ದು ಸತ್ಯ. ಅಮಿತ್ ಶಾ ಅವರ ಜೊತೆಗೆ ಡಿಕೆಶಿ ಮಾತುಕತೆ ನಡೆದಿದ್ದು ನಿಜ. ಡಿಕೆ ಶಿವಕುಮಾರ್ ಅಮಿತ್ ಶಾ ಮೀಟಿಂಗ್ ನ ಇನ್ಸೈಡ್ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ. ಅಮಿತ್ ಶಾ ಮತ್ತು ಡಿಕೆ ಶಿವಕುಮಾರ್ ಅವರಿಬ್ರು ಭೇಟಿಯಾದಾಗ ಏನೇನ್ ಮಾತುಕತೆ ಆಯಿತು. ಡಿಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ರಂತೆ, ನಾನ್ ನಿಮ್ ಪಾರ್ಟಿಗೆ ಬರ್ತೀನಿ, ನೀವು ನನ್ನನ್ನು ಸಿಎಂ ಮಾಡಬೇಕು, ಅಂದ್ರೆ ನಾನು ಬರ್ತೀನಿ. ನಾನು ಸಿಎಂ, ವಿಜೇಂದ್ರ ಡಿಸಿಎಂ, ಅಂದ್ರೆ ನಾನು ಎಂಎಲ್ಎಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವ್ರ ಮುಂದೆ ಹೇಳಿದರಂತೆ. ಈಗ ಡಿಸಿಷನ್ ತಗೊಳ್ಳೋದು ನಿಮಗ್ ಬಿಟ್ಟಿದ್ದು ಅಂತ ಹೇಳಿ ಬಂದ್ರಂತೆ. ಆದ್ರೆ ಈ ಟೈಮಲ್ಲಿ ಒಂದು ಸಣ್ಣ ಎಡವಟ್ಟನ್ನು ಮಾಡಿಕೊಂಡಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಅಮಿತ್ ಶಾ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಮಾತುಕತೆ ಆಗುವಾಗ ಒಂದು ಸಣ್ಣ ಎಡವಟ್ಟನ್ನ ಡಿಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ರಂತೆ. ಆ ಎಡವಟ್ಟೇನಂತಂದ್ರೆ ಕೇವಲ 20 ಶಾಸಕರ ಬೆಂಬಲ ತೋರಿಸಿದ್ರಂತೆ ಡಿಕೆ ಶಿವಕುಮಾರ್. ಬರೀ 20 ಶಾಸಕರ ಬೆಂಬಲ ತೋರಿಸಿ ನಾನು ಸಿಎಂ ಆಗ್ತೀನಿ ಅಂತಂದ್ರೆ ಅದು ಹೇಗ್ ಸಾಧ್ಯ? ಇದಕ್ಕಿಂತ ಮುಖ್ಯವಾಗಿ 20 ಶಾಸಕರನ್ನ ನೀವು ಆಚೆ ಕರ್ಕೊಂಡು ಬಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬೀಳುತ್ತಾ? ಇದನ್ನು ನಾವು ಗಮನಿಸಬೇಕಲ್ಲ. ಇನ್ನೂ ಹೆಚ್ಚು ಸಂಖ್ಯೆಯನ್ನ ತೋರಿಸಿದ್ದರೆ ಬಹುಶಃ ಸಾಧ್ಯವಾಗ್ತಾ ಇತ್ತೋ ಏನು. ಯಾಕೆ ಡಿಕೆ ಶಿವಕುಮಾರ್ 20 ಶಾಸಕರ ಬೆಂಬಲವನ್ನ ತೋರಿಸಿದ್ರೋ ಗೊತ್ತಿಲ್ಲ. 20 ಶಾಸಕರು ಹೊರ ಬಂದರೂ ಸಿದ್ದರಾಮಯ್ಯ ಸರ್ಕಾರ ಸೇಫ್ ಆಗಿರುತ್ತೆ. ಅದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಜೊತೆ ಸರ್ಕಾರ ಬೇಡ ಅಂದ್ರಂತೆ ಅಮಿತ್ ಶಾ. ಇನ್ನು ಹಲವು ವಿಚಾರಗಳು, ಇಂಟರ್ನಲ್ ರಿಪೋರ್ಟ್ಸ್, ಈ ಎಲ್ಲಾ ವಿಚಾರಗಳ ಲೆಕ್ಕಾಚಾರ ಇಟ್ಕೊಂಡು ಸುತಾರಾಮ್ ಡಿಕೆ ಶಿವಕುಮಾರ್ ಜೊತೆಗೆ ನಾವು ಸರ್ಕಾರ ಮಾಡೋದು ಬೇಡ, ಡಿಕೆ ಶಿವಕುಮಾರ್ ಬಿಜೆಪಿಗೂ ಬರೋದು ಬೇಡ ಅಂತ ಅಂದ್ರಂತೆ ಅಮಿತ್ ಶಾ ಅವರು. ಹಿಂಗಾಗಿ ಈ ಪ್ಲಾನ್ ಅಲ್ಲಿಗೆ ಫೇಲ್ ಆಯಿತು. ಇನ್ ಕೇಸ್ ಅನ್ಕೊಂಡಂಗೆ ಎಲ್ಲವೂ ಆಗಿದ್ದರೆ ಡಿಕೆ ಶಿವಕುಮಾರ್ ಅವರೇನು ಈ ರೀತಿ ಪ್ಲಾನ್ ಮಾಡಿದ್ರಂತೆ ಅಂತ ಏನ್ ಹೇಳಲಾಗ್ತಿದೆಯಲ್ಲ, ಈಗ ಯತ್ನಾಳ್ ಗೌಡರು ಹೇಳ್ತಿದಾರಲ್ಲ, ಸೊ ಈ ಪ್ಲಾನ್ ಪ್ರಕಾರ ಎಲ್ಲವೂ ನಡೆದಿದ್ದರೆ ಇಷ್ಟೊತ್ತಿಗೆ ಡಿಕೆ ಶಿವಕುಮಾರ್ ಸಿಎಂ, ವಿಜೇಂದ್ರ ಡಿಸಿಎಂ, ಸಿದ್ದರಾಮಯ್ಯ ಅವರು ಮಾಜಿ. ಈ ರೀತಿ ಲೆಕ್ಕಾಚಾರಗಳು ಕೂಡ ನಡೆದಿತ್ತಂತೆ. ನೋಡಿ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಡಿಕೆ ಶಿವಕುಮಾರ್ ಈ ರೀತಿ ಸ್ಕೆಚ್ ಹಾಕಿದ್ದರಂತೆ. ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. ಇನ್ನು ನೆಕ್ಸ್ಟ್